ನನ್ನ ಜೊತೆಗಿರಬೇಕು ಎಂದು ಬಯಸಿದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಮಂಗ್ಳೂರಲ್ಲಿ ನಮ್ದು 2ನೇ ದಿನ. ನೆನ್ನೆ ನಾವು ಹೊಸಳ್ಳಿ ಬೆಟ್ಟಕ್ಕೆ ಹೋಗಿದ್ವಿ. ಹೊಸಳ್ಳಿ ಬೆಟ್ಟಕ್ಕೆ ಹೋಗಿ ವೀಡಿಯೋ ಸಿಕ್ಕಿಲ್ಲ ಅಂತಂದರೆ ಲಾಸ್ಟಲ್ಲಿ ಬರುತ್ತೆ ವಿಡಿಯೋ ಎಂಡಿಂಗಲ್ಲಿ ನೋಡಿ. ಚಿಕ್ಕಮಂಗ್ಳೂರಲ್ಲಿ ನಮ್ಮ MK ಪಯಣಿಗ ಬ್ರದರ್ ಅವ್ರ ಮಾವರ ಮನೇಲಿದ್ವಿ. ಈಗ ನಾವು ಹೋಗ್ತಿರೋ ಜಾಗ ಬಂದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ನಮಗೆಲ್ಲ ಗೊತ್ತಾಗೋಯ್ತು. ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಪ್ಲೇಸಲ್ಲಿ ಆನೆ ಕಾಟ ಜಾಸ್ತಿ ಅಂತೆ ಗೈಸ್, ಹಾಗಾಗಿ ನೈಟು ನಾವು ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಸಿಕ್ಕಾಪಟ್ಟೆ ಮಳೆ ಬೇರೆ ಬಂತು, ಹಾಗಾಗಿ ಇಲ್ಲಿ ಎಷ್ಟೋ ಸುಮಾರು ಜನಕ್ಕೆ ಸಾಯಿಸಿದಾವಂತೆ ಆನೆ. ನೋಡ್ತಾ ಇರ್ಬೋದು ಚಿಕ್ಕಮಂಗ್ಳೂರು ವೆದರ್ನ ನಾವೇನು ಬಾಯಲ್ಲಿ ಹೇಳೋಕ್ಕಾಗಲ್ಲ, ಬಂದು ನೀವು ನೋಡಬೇಕು. MK ಪಯಣಿಗ ಬ್ರೋ ನಮ್ಮ ಜೊತೆ ಬರೋ ಡೌಟ್ ಇದೆ ಸ್ವಲ್ಪ, ಯಾಕಂದರೆ ಅವ್ರಿಗೆ ಏನೋ ಅರ್ಜೆಂಟ್ ಕೆಲಸ ಬಂದಿದೆ, ಆ ಕೆಲಸದ ಮೇಲೆ ಹೋಗ್ಬೇಕು ಅಂತ ಇದ್ದಾರೆ. ನೋಡಿ ಈ ಕೆರೆ ಆನೆ ನೀರು ಕುಡಿಯೋಕೆ ಬರ್ತವೆ ಅಂತ ಹೇಳ್ತಿದ್ರು ಅವ್ರ ಮಾವರು. ಇಲ್ಲಿರೋರು ಗೊತ್ತಿರುತ್ತೆ. ನಾನು ಒಬ್ಬನೇ ಇವಾಗ ರೈಡ್ ಮಾಡ್ತೀನಿ. ಅವ್ರೇನಾದ್ರು ಬಂದಿಲ್ಲ ಅಂತ ಅಂದರೆ ಅವ್ರು ಕೇಳ್ತೀನಿ ಬ್ರೋ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರೇನಾದ್ರು ಬಂದಿಲ್ಲ ಅಂತಂದರೆ ನಾನು ಮೊದಲಾಗಿ ಹೋಗೋದು ಬೆಟ್ಟದ ಭೈರೇಶ್ವರ ಸ್ವಾಮಿ. ಲವ್ ಮಾಕ್ಟೇಲ್ ಮೂವಿ ತೆಗ್ದಿದ್ದಾರಲ್ಲ ಅಲ್ಲಿ. ಅವ್ರೇನಾದ್ರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ರೈಡು. ಏನಿಲ್ಲ, ಇವಾಗ ಏನು ಮಾಡ್ತೀರಿ ಹೇಳಿ. ಏನಾಗಲ್ಲ ನೋಡಿ ಗಾಯ್ಸ್, ಇವಾಗ ನಮ್ಮ ಅಣ್ಣವ್ರು ಬರ್ತಾರೆ ಆರಾಮಾಗಿ. ಸರಿ ನೋಡ್ತಾ ಇದ್ದೀನಿ, ಹ್ಯಾಪಿಯಾಗಿ ಹೋಯ್ತಾ ಇದ್ದೀರಾ. ನನಗೆ ಬೇಜಾರಾಗಬೇಕು, ಬನ್ನಿ ಏನಾಗಲ್ಲ. ಓಕೆ ಗೈಸ್, ಈಗ MK ಪಯಣಿಗ ಬ್ರದರ್ ಅವರು ರೈಡಿಂದ ಡ್ರಾಪ್ ಔಟ್ ಆದ್ರು. ಅವರು ಟ್ರೈ ಮಾಡಿದ್ರು ರೈಡಿಗೆ ಬರೋಕ್ಕೆ, ಆದರೂ ಆಗಲಿಲ್ಲ. ಇವಾಗ ಸದ್ಯಕ್ಕೆ ನಾನು ಒಬ್ಬನೇ ಹೋಗ್ತಾ ಇರೋದು. ಇವಾಗ ನಾನು ಹೋಗ್ತಿರೋ ಜಾಗ ಬಂದು ಬೆಟ್ಟದ ಭೈರೇಶ್ವರ ಸ್ವಾಮಿ ಟೆಂಪಲ್. ಹೋಗೋಣ ಬನ್ನಿ. ಆಲ್ದೂರಿಂದ ಬೆಟ್ಟದ ಭೈರೇಶ್ವರ ಸ್ವಾಮಿ ಟೆಂಪಲ್ಗೆ 1 hour 1 minute ತೋರಿಸ್ತಿದೆ. 35 ಕಿಲೋಮೀಟರ್ ಇದೆ. ಚಳಿ ಮಾತ್ರ ಸಕ್ಕತ್ತಾಗಿ ಹೊಡಿತಾ ಇದೆ ಗಾಯ್ಸ್. ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಎಲ್ಲ ನೀವೇ ನೋಡ್ತೀರಾ. ಇದು ಯಾವುದೋ ನಂದು ಪ್ಲಾನಿಂಗ್ ಏನೂ ಇಲ್ಲ, ಒಂದು ಸ್ವಲ್ಪ ಪ್ಲೇಸ್ ನೋಡೋಕೆ ಅಷ್ಟೇ ಗೈಸ್ ಹೋಗ್ತಾ ಇರೋದು. ಇದು ಲವ್ ಮಾಕ್ಟೇಲ್ ಮೂವಿ ಸಾಂಗ್ ಬಂತು ಗೊತ್ತಾ, ಅದೇ ಹೃದಯ ಪೂರ್ತಿ ಆವರಿಸಿರುವ ಒಲವು ನಿನ್ನದೇ ಅಣ್ಣ. ಇನ್ನು ಏನೋ ಬೇಕಣ್ಣ ಗೈಸ್. ಈಗ ತಾನೇ ಮೂಡಿಗೆರೆಗೆ ಬಂದೆ, ಮಳೆ ಶುರು ಆಯಿತು ಗೈಸ್. ಹಂಗೆ ಇಲ್ಲೊಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡೆ ಒಬ್ಬನೇ. ನಡೀರಿ ಹೊಡೋಣ, ಇಲ್ಲೇ ಟೈಮ್ ಆಯ್ತು ಸ್ವಲ್ಪ. ಗೈಸ್ ಇಲ್ಲಿನ ಮನೆಗಳೆಲ್ಲ ಏನು ಸಕದಾಗಿ ಕಟ್ಕೊಂಡಿದ್ದಾರೆ ಗೊತ್ತಾ. ಏನು ಅಂತಂದರೆ ಆ ಹಂಚು ಕಟ್ಟಿದಾರಲ್ಲ, ಹಂಚು ಮೇಲೆ ಪಾಚಿ ಥರ ಒಂದು ಗಿಡ ಬೆಳೆಯುತ್ತೆ, ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಇಲ್ಲಿರೋರಿಗೆ ಮಾತ್ರ ಮಳೆ ಬಂದು ಬೇಜಾರಾಗಿರುತ್ತೆ. ಏನಿದ್ರು ಪ್ರವಾಸಿಗರಿಗೆ ಸರಿ ಜಾಗಗಳು. ಮಳೆ ಡೈಲಿ ಮಳೆಯಲ್ಲಿ ಇನ್ನೂ 4 ತಿಂಗಳು ಕೇಳಂಗೆ ಇಲ್ಲ. ರೋಡ್ ಮಾತ್ರ ಕ್ರೇಜಿ ಆಗಿದೆ. ರೈಡರ್ಸ್ ಬರ್ತಾವ್ರೆ ಎಲ್ಲರೂ. ಬುಲೆಟ್, ರಾಯಲ್ ಎನ್ಫೀಲ್ಡ್. ಅಣ್ಣ ಯಾಕಣ ಇನ್ನೂ ಮದುವೆ ಆಗಿಲ್ಲ ಅಣ್ಣ. ಲೈಫಲ್ಲಿ ಏನೇನೋ ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಇನ್ನೇ ಎಷ್ಟೋ ರೈಡ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇದು ಚಿಟಪಟ ಮಳೆ ಹನಿ, ಇಲ್ಲಿ ಜೀರುಂಡೆ ಕೂಗು ಸೌಂಡು. ಪಾಪ ಎಷ್ಟು ದೊಡ್ಡ ಕಾಡಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ. ಏನೇ ಆದರೂ ನಂದು ಬೇರೆ ಪ್ರಾಣಿಗಳದ್ದು ಭಯ ಅಂತ ಅಲ್ಲ. ಮರ ನೋಡಿ, ಇಲ್ಲಿ ನೋಡಿ ಹೆಂಗಾಗಿದೆ ಮರ. ಏನಾರು ಮೇಲಿಂದ ನೋಡಿ ಅದೆಲ್ಲ ಫುಲ್ಲು ಡೌನ್ ಆಗಿದೆ. ಮರ ಏನಾರು ಬಿದ್ದೋಗುತ್ತೇನೋ ಅನ್ನೋದು ಭಯ ಅಷ್ಟೇ. ಎತ್ತಿನ ಬುಚ್ಚ ಇಲ್ಲಿಂದ ಹತ್ರ ಗೈಸ್ 3 ಕಿಲೋಮೀಟರ್ ಇದೆ. ಎಷ್ಟು ದೂರ ತೋರಿಸ್ತೈತೆ ನೋಡಿ, 3 ಕಿಲೋಮೀಟ್ರು. ಇಷ್ಟೊಂದು ಗಾಡಿ ನಿಂತ್ಕೊಬಿಟ್ಟಿದ್ದಾವೆ. ಇಲ್ಲೇ ಲಾಸ್ಟ್ ಅನ್ಸಿದೆ ಗಾಯ್ಸ್, ಗಾಡಿ ಒಳಗೆ ಅಲೌಡ್ ಇಲ್ಲ. ಹಂಗಂದ್ರೆ ಇನ್ನು 1-1.5 ಕಿಲೋಮೀಟರ್ ನಡಿಬೇಕಲ್ಲ ಗಾಯ್ಸ್. ಗೋ ಸ್ಲೋಲಿ ಅಂತ ಹಾಕಿದ್ದಾರೆ. ಕೇಳೋಣ ಬನ್ನಿ ಬಂದು ಹಾಗೆ ಹೋಗ್ಬಾರ್ದು, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗೋಣ ನಾವು. ಇಲ್ಲಿಂದ ಕರೆಕ್ಟಾಗಿ 1.8 ಕಿಲೋಮೀಟರ್ಸ್ ಇದೆ. ಇಲ್ಲಿ ಗಂಟ ನಡ್ಕೊ ಹೋಗ್ತೀನಿ. ಇಲ್ಲಿ ಗಂಟ ಬಂದ್ಬಿಟ್ಟು ರೋಡೆಲ್ಲ ಸರಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ರೋಡ್ಗೆಲ್ಲ ಸಿಮೆಂಟ್ ಹಾಕಿದಾರಲ್ಲ. ಇವಾಗ ಬಂದು ವಾಪಸ್ ಹೋಗೋಕ್ಕೆ ಮನಸ್ಸಾಗಲ್ಲ, ಪ್ಲೇಸರ ನೋಡ್ಕೊಳೋಗಲ್ಲ. ಬನ್ನಿ ಅಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಗೈಸ್. ಈ ಥರ ನೋಡೋಕ್ಕೆ ಒಂದು ಚೆಂದ ಅಲ್ವಾ ಗಾಡಿ. ಹಾಗಾಗಿ ಗಾಳಿನೂ ಜಾಸ್ತಿ ಆಯಿತು, ಬರೋರು ಬರ್ತಿದ್ದಾರೆ ಗೈಸ್. ಒಂದು 1/2 ಕಿಲೋಮೀಟರ್ ನಡ್ಕೊ ಬಂದಿದ್ದೀವಿ ಈಗ. ನೋಡಿ ಹಾಗೆ ಹೆಂಗೆ ಕಾಣಿಸ್ತಿದೆ ಅಂತ. ಸೈಕಲ್ ಕಡೆ ಮಾತ್ರ ಗೈಸ್. ಲೈಫಲ್ಲಿ ಒಂದ್ಸತಿ ಯಾರು ನೀವು ಬೆಟ್ಟದ ಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಎಂತಕ್ಕೆ ಅಂತಂದರೆ ಇಲ್ಲಿ ನೋಡಿ ಹೇಗಿದೆ ಅಂದ್ಬಿಟ್ಟು. ಇನ್ನೂ ಒಂದು 10 minutes ವಾಕೇಬಲ್ ಡಿಸ್ಟೆನ್ಸ್ ಇದೆಯಂತೆ. ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ ನೋಡಿ.
ಗೈಸ್ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಚಿಕ್ಕ ಜರಿ ಸಿಗುತ್ತೆ ನೋಡಿ, ಚೆನ್ನಾಗಿದೆ. ಚಿಕ್ಕ ಜರಿ. ಹಾಂ ಹಾಂ, ಯಾವ ಬ್ರೋ? ನಮ್ಮದು ಬಂದು ಬೆಂಗಳೂರು. ಓಕೆ. ನೀವು? ನಮ್ಮದು ತಿಪ್ಟೂರು ಬ್ರೋ, ತುಮಕೂರು ಡಿಸ್ಟಿಕ್. ಹಾಂ ಹಾಂ ಹಾಂ. ವಿಶ್ ನೇಮ್ ಬ್ರೋ? ಯೂಟ್ಯೂಬ್ ಚಾನಲ್ ಕಂಸಾಳೆ ಜಯಂತ್ ಅಂದ್ಬಿಟ್ಟು. ಇಷ್ಟು ದೂರ ಹೆಂಗ ಬಂದ್ಬಿಟ್ವಿ. ಇವಾಗ ಎತ್ತಿನ ಭುಜನ ಎತ್ತು ಬಂದಿದೀವಿ ಬ್ರೋ. ಇವಾಗ ಎತ್ತಿನ ಭುಜಕ್ಕೆ ಹೋಗಿದ್ರಾ? ಅಲ್ಲೆಲ್ಲ ಮುಗಿಸ್ಕೊಂಡು ಹಾಂ ನಾವು ಎಲ್ಲ ಲಾಸ್ಟ್ ನಾವೇ ಎತ್ತಿದ್ದು, ನಾವೇ ಫಸ್ಟ್ ಬಂದಿದ್ದು. ಹಾಂ ಹಾಂ. ಏನ್ರ ಬೈಕಲ್ಲಿ ಬಂದಿರೋದಾ? ಬೈಕಲ್ಲಿ ಬಂದಿದ್ದೀವಿ ಗೈಸ್. ಆಲ್ಮೋಸ್ಟ್ ಬಂದು ಟೆಂಪಲ್ ಹತ್ರ ಹೆವಿ ಸುಸ್ತಾಗೈತೆ ಬಿಡಿ. ಅಲ್ಲಿಂದ ಅರ್ಧದವರೆ ಗಂಟೆ ಏನು ಅನಿಸಿಲ್ಲ. ಈಗ ಅಪ್ಪಿತ್ತಲ್ಲ ನೋಡಿ, ಇಲ್ಲಿನ ಸ್ವಚ್ಛತೆ ಬಗ್ಗೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಶೂಸ್ ಆಗಲಿ ಸ್ಲಿಪರ್ಸ್ ಆಗಲಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಮೆಟ್ಲು ನೋಡಿ ಹೇಗಿದೆ, ಅಷ್ಟು ದೊಡ್ಡದಾಗಿದೆ. ಶೂ ಅಲೋಡ್ ಇದೆಯಾ ಸರ್? ದೇವಸ್ಥಾನದ ಮೇಲೆ ಕಟ್ಟೆ ಇದೆ, ಅಲ್ಲಿ ಏನಂತ ನಡೀತದೆ ಬಟ್ ಅಲ್ಲಿ ಹೋದ ತಕ್ಷಣ ಬಿಡ್ಬೇಕು. ಅಲ್ಲ, ದೇವ್ರ ಹತ್ರ ಹೋಗ್ಬೇಕಾದ್ರೆ ಬಿಡ್ಬೇಕು. ಅಲ್ಲಿ ಮ್ಯಾಲೆಲ್ಲ ಹೋಗ್ಬೋದು. ಇದೆ ಇದೆ, ಹಾಕೊಂಡು ಹೋಗಿ. ನಾನು ಸುಮ್ಮನೆ ಬಿಟ್ಟೆ ಮತ್ತೆ ಬಿಟ್ಟು ಹೋಗ್ಬೇಕು. ಜಿಗಣೆ ಇರೋ ಕಾರಣ ನಾವು ಹಾಕೊಂಡು ಹೋಗಿದ್ದು. ಮತ್ತೆ ಇನ್ನು ಎಷ್ಟು ದೂರ ನಡಿಬೇಕು? ಹೆಣ್ಣು ಕಾಣುತ್ತೆ, ಇನ್ನೊಂದು 10 ಮೆಟ್ಲು ಹತ್ತಿದ್ರೆ ಕಾಣುತ್ತೆ. ಇನ್ನೊಂದು 30-40 ಮೆಟ್ಲು ಇದೆ. ಎಷ್ಟು ನಾನು ಶೂ ಹಾಕೊಂಡು ಎತ್ತಿದ್ದೀನಿ. ಅಲ್ಲೇ ಅಲ್ಲೇ ಕಾಣಿಸ್ತಿದೆ ನೋಡಿ, ಅಲ್ಲೇ ಆರಿಸ್ ಥರ ಕಾಣಿಸ್ತಿದೆ ಗೊತ್ತಾ? ನೋಡಿ ಝೂಮ್ ಮಾಡ್ತೀನಿ. ಅಲ್ಲೇ ಯಾವ ಥರ ಇದೆ ನೋಡಿ. ಗೈಸ್, ಕೊನೆಗೂ ಬಂದೆ ಇಲ್ಲಿ ಗಂಟ. ಮೇಲೋಗಿ ವಿಡಿಯೋ ಮಾಡೋಣ ಬನ್ನಿ. ಎಷ್ಟು ಜನ ಇದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೃದಯ ಪೂರ್ಣವರಿಸಿರುವ ಒಲವು ನಿನ್ನದೇ. ಗೈಸ್, ಫೈನಲಿ ವಿಡಿಯೋ ಶೂಟ್ ಮಾಡೋದು. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದರೆ ಇವಾಗ ಕುದುರೆ ಮುಖ ಹೊಡ್ಬೇಕಲ್ಲ, ಕುದುರೆ ಮುಖದ ಇದಕ್ಕೆ ಹಾಕಿದ್ರೆ ಜಾಸ್ತಿ ಲಾಂಗ್ ವಿಡಿಯೋ ಆಗುತ್ತೆ. ಹಾಗಾಗಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಸಿಗೋಣ ಕುದುರೆ ಮುಖದಲ್ಲಿ.